ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ಲೋಕಿ. ಸೊ ನನಗೆ ರಂಗೇನಹಳ್ಳಿಲಿ ಬ್ರೈಡ್ ವರ್ಕ್ ಬುಕ್ಕಿಂಗ್ ಆಗಿತ್ತು. ಸೊ ಅದಕ್ಕೋಸ್ಕರ ನನಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಆಗಿರ್ಬೋದು, ಮಷಿನ್ಸ್ ಆಗಿರ್ಬೋದು, ರಿಂಗ್ ಲೈಟ್ ಆಗಿರ್ಬೋದು, ಪ್ರತಿಯೊಂದನ್ನು ಜೋಡಿಸ್ಕೊಳ್ಳಿಕ್ಕೆ ನನ್ನ ಸ್ಟೂಡೆಂಟ್ಗಳು ತುಂಬ ಹೆಲ್ಪ್ ಮಾಡಿದ್ರು. ಯಾಕಂದರೆ 2 days ಬಿಫೋರ್ ನಾನು ತುಂಬಾ ಬ್ಯುಸಿಯಾಗಿದ್ದೆ, ನಾನು ಏನೂ ಜೋಡಿಸ್ಕೊಳ್ಳಿಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಸೊ ಹಂಗಾಗಿ ನಾವು ಹೊರಡೋ ದಿನವೇ ನನ್ನ ಸ್ಟೂಡೆಂಟ್ಸ್ಗಳು ನನಗೆ ಪ್ಯಾಕಿಂಗ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು. ಬೇಗ ಬೇಗ ಪ್ಯಾಕಿಂಗ್ ಮಾಡಿಕೊಂಡು ನಾವು ಹೊರಟಿದ್ದೆ ರಂಗೇನಹಳ್ಳಿಗೆ. ಫೈನಲಿ ನಾವು ರಂಗೇನಹಳ್ಳಿಗೆ 4:50 ಅಷ್ಟೊತ್ತಿಗೆ ರೀಚ್ ಆದ್ವಿ. ನಮಗೆ ನೈಟ್ ರಿಸೆಪ್ಷನ್ಗೆ ರೆಡಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಬೇಗ ಬ್ರೈಡ್ ಇರೋ ಜಾಗಕ್ಕೆ ಫೈನಲಿ ರೀಚ್ ಆಗಿ ತಕ್ಷಣ ಸೇರಿದ ಕೂಡಲೇ ನಾವು ಬ್ರೈಡ್ ವರ್ಕ್ ಶುರು ಮಾಡಿಬಿಟ್ವಿ. ಫೈನಲಿ ನಾವು ರಿಸೆಪ್ಷನ್ ಲುಕ್ ರೆಡಿ ಮಾಡಿ ಈ ರೀತಿ ನನ್ನ ಬ್ರೈಡ್ ಕಾಣಿಸ್ತಾ ಇದ್ರು. ನಾವು ರಿಸೆಪ್ಷನ್ ಲುಕ್ ಮುಗ್ದಿದ ತಕ್ಷಣ ನಾವು ಅಲ್ಲೇ ಹಾಲ್ಟಿಂಗ್ ಆಗಿದ್ವಿ, ಬರೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಮತ್ತೆ ಮಾರ್ನಿಂಗ್ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ಹಾಲ್ಟಿಂಗ್ ಆಗಿದ್ವಿ. ಅಗೇನ್ ಮಾರ್ನಿಂಗ್ ಬೇಗ ಎದ್ದು ಮುಹೂರ್ತಮ್ಗೆ ನಾವು ರೆಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಫೈನಲಿ ಮುಹೂರ್ತಮ್ ಲುಕ್ಕು ಕೂಡ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಮುಹೂರ್ತಮ್ ಮುಗ್ದಿದ ತಕ್ಷಣ ಬೇಗನೆ ಬ್ರೈಡ್ ಕೂಡ ಬಂದರು ಆ್ಯಂಡ್ ತುಂಬಾ ಅರ್ಜೆಂಟ್ ಮಾಡ್ತಿದ್ರು. ಫೈನಲಿ ಅದ್ರ ಜೊತೆಗೆ ಮಾರ್ನಿಂಗ್ ರಿಸೆಪ್ಷನ್ ಲುಕ್ ಕೂಡ ಕಂಪ್ಲೀಟ್ ಆಯಿತು. ಇದೇ ರೀತಿ ಇವತ್ತಿನ ಬ್ರೈಡ್ ವರ್ಕ್ ನನಗೆ ಕಂಪ್ಲೀಟ್ ಆಯಿತು ಆ್ಯಂಡ್ ಕಂಪ್ಲೀಟ್ ಬ್ರೈಡ್ ವರ್ಕ್ನ ಮುಗಿಸ್ಕೊಂಡು ನಾವು ರಿಟರ್ನ್ ಶಿವಮೊಗ್ಗಕ್ಕೆ ವಾಪಸ್ ಆದ್ವಿ. ಹೀಗಿತ್ತು ಇವತ್ತಿನ ಬ್ರೈಡ್ ವರ್ಕ್.